ದೇವರು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಬಿ ನಾಟ್ ಆಂಕ್ಷಿಯಸ್ ಫಾರ್ ನಥಿಂಗ್. ಯಾವ ಸಂಬಂಧವಾಗಿಯೂ ನೀನು ಚಿಂತೆ ಮಾಡಬಾರ್ದು. ಆಕಾಶದಲ್ಲಿನ ಹಕ್ಕಿಗಳನ್ನ ನೋಡಿರಿ, ಅದು ಬಿತ್ತುವುದೂ ಇಲ್ಲ, ಕೊಯ್ಯುವುದೂ ಇಲ್ಲ, ಕೂಡಿಡುವುದೂ ಇಲ್ಲ. ಅದನ್ನು ನಾನು ಪೋಷಿಸುತ್ತೇನಲ್ಲ, ಆ ಪರಮ ತಂದೆ ಇದ್ದಾರಲ್ಲ. ಆದ್ದರಿಂದ ಆಹಾರಕ್ಕಾಗಿ ಚಿಂತಿಸಬೇಡಿ, ಏನು ಊಟ ಮಾಡುತ್ತೇವೋ, ಹೇಗೆ ಬಾಳಲು ಹೋಗುತ್ತೇವೋ ಎಂದು ಚಿಂತೆ ಮಾಡಬೇಡಿರಿ. ಅಡವಿಯ ಹೂಗಳನ್ನೇ ನೋಡಿರಿ, ಎಷ್ಟು ಸುಂದರವಾಗಿ ಅದು ಅರಳಿ ಕಂಗೊಳಿಸುತ್ತದೆ. ಬೆಳಿಗ್ಗೆ ಹಾಗೆ ಅರಳುತ್ತದೆ, ಸಂಜೆಯಲ್ಲಿ ಬಾಡಿ ಹೋಗುತ್ತದೆ. ಅದನ್ನೇ ದೇವರು ತೊಡಿಸುತ್ತಾನಲ್ಲ. ಏನನ್ನ ತೊಡಬೇಕೆಂದು ನೀವು ಚಿಂತಿಸಬೇಡಿರಿ. ಡ್ರೆಸ್ ತೆಗೆದುಕೊಳ್ಳಲು ಮಾರ್ಗವಿಲ್ಲ, ಯೂನಿಫಾರ್ಮ್ ತೆಗೆದುಕೊಳ್ಳಲು ಮಾರ್ಗ ಇಲ್ಲ. ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಒಂದು ಯೂನಿಫಾರ್ಮ್ ತೆಗೆದುಕೊಡಲು ಆಗುತ್ತಿಲ್ವಲ್ಲ. ಉಡುಪಿನ ವಿಷಯವಾಗಿ ಚಿಂತೆ ಮಾಡಬೇಡಿ. ನಾಳೆಯ ದಿನದ ಕುರಿತು ಚಿಂತೆ ಮಾಡಬೇಡಿ. ಅನೇಕರಿಗೆ ಅದರ ಕುರಿತೇ ಚಿಂತೆ, ನಾಳೆಗೆ ಏನ್ ಮಾಡುವುದು ಅಂತ. ಈ ದಿನ ಕಾಲವನ್ನ ಕಳೆದೆವು, ನಾಳೆಗೆ ನಾವು ಏನ್ ಮಾಡುವುದು ಅಂತ. ನಾಳೆಗೆ ಈ ಅಗತ್ಯಕ್ಕೆ ಏನ್ ಮಾಡೋದು, ನಾಳೆ ಈ ಸಮಸ್ಯೆಗೆ ಏನ್ ಮಾಡುವುದು. ದೇವರು ಹೇಳ್ತಾರೆ, ನಾಳೆಯ ದಿನದ ಕುರಿತು ಚಿಂತೆ ಮಾಡಬೇಡಿ ಎಂದು ದೇವರು ಹೇಳ್ತಾರೆ. ಹಾಗಾದ್ರೆ ಯೇಸುವನ್ನ ಆ ಸ್ಥಳದಲ್ಲಿ ನೀವು ಗಮನಿಸಿ ನೋಡುವಾಗ, ನನ್ನ ಮಕ್ಕಳೇ, ಯಾವುದರ ಕುರಿತು ನೀವು ಚಿಂತೆ ಮಾಡಬಾರದು. ನಾವು ಚಿಂತೆಯಿಂದ ಇರುವುದನ್ನ ದೇವರು ಬಯಸೋದಿಲ್ಲ. ನಾವು ಚಿಂತೆ ಇಲ್ಲದ ಒಂದು ಸಂತೋಷವಾದ ಜೀವಿತವನ್ನ ಜೀವಿಸಬೇಕೆಂಬುದೇ ದೇವರ ಒಂದು ಬಯಕೆ.